ಗಣಿನಾಡು ಬಳ್ಳಾರಿಯಲ್ಲಿ ಆ, ಕಳೆದ 1ನೇ ತಾರೀಕು ನಡೆದಿರ್ತಕ್ಕಂಥ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಗಲಾಟೆಯಾಗಿ ಗೋಲುಬಾರಾಗಿ ಬೇರೆ ಬೇರೆ ರೂಪಕ್ಕೆ ಎರಡೆರಡು ಮೂರು ಪಕ್ಷಗಳ ನಡುವೆ ಸಾಕಷ್ಟು ಗಲಾಟೆ ಆಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಒಂದ್ ಕಡೆ ನಿನ್ನೆ ಒಂದು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಒಂದು ಪ್ರಕಟಣೆ ಹೊರಡಿಸ್ತಾರೆ. ಆದ್ರೆ ಮಾನ್ಯ ಜಿಲ್ಲಾಧಿಕಾರಿ ಆದೇಶದಂತೆ 3/1/2026 ಈ ಒಂದು ಆದೇಶವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸ್ತಾರೆ. ಏನಂತಂದ್ರೆ ಬ್ಯಾನರ್ಗಳನ್ನು ಬಳ್ಳಾರಿ ನಗರದಲ್ಲಿ ಹಾಕ್ಬೇಕಂದ್ರೆ ಅವುಗಳನ್ನು ಅನುಮತಿ ಪಡೆದು ಹಾಕ್ಬೇಕು. ಅವುಗಳನ್ನು ಅನುಮತಿ ಪಡೆದೇ ಇದ್ದಂಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಬ್ಯಾನರ್ಗಳು ಹಾಕಿದ್ರೆ ಅದಕ್ಕೆ ನೇರವಾಗಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೇ ಹೊಣೆ, ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಅಂತೇಳಿ ಒಂದ್ ಕಡೆ ಹೇಳ್ತಾರೆ. ಮತ್ತೊಂದ್ ಕಡೆ ಈ ದಿನ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಗಾಲಿ ಜನಾರ್ದನ್ ರೆಡ್ಡಿ ಅವರ ಹುಟ್ಟುಹಬ್ಬ. ಈ ದಿನದಂದು ಅವರ ಅಭಿಮಾನಿಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಬ್ಯಾನರ್ಗಳನ್ನು ಹಾಕದೆ ಬಳ್ಳಾರಿ ಬಹಳ ನಿಶ್ಶಬ್ದವಾಗಿರ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಇನ್ನು ನವಮಾಧ್ಯಮಗಳಾಗಿರ್ತಕ್ಕಂಥ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಇನ್ನಿತರ ನವಮಾಧ್ಯಮಗಳಲ್ಲಿ ಸಾಕಷ್ಟು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಾಕಷ್ಟು ಅಭಿಮಾನಿಗಳು ಅವರಿಗೆ ಶುಭಾಶಯಗಳನ್ನು ಕೋರತಕ್ಕಂಥದ್ದು, ಜೊತೆಲಿ ಅದಕ್ಕೆ ಹಾಡುಗಳನ್ನು ಮಿಕ್ಸ್ ಮಾಡಿ ಪ್ರಚಾರ ಮಾಡತಕ್ಕಂಥದ್ದು ಮುಂದಾಗ್ತಾ ಇದ್ದಾರೆ. ಇನ್ನು ಬಳ್ಳಾರಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆಯು ಕೂಡ ಈ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಬ್ಯಾನರ್ ಬಂಟಿಂಗ್ಗಳ ಅಷ್ಟೇ ಅಲ್ಲದೆ ನವಮಾಧ್ಯಮಗಳಲ್ಲಿ ಕೂಡ ಯಾವ ರೀತಿ ಪೋಸ್ಟ್ಗಳನ್ನ ಹಾಕ್ತಿದ್ರೆ ಅದ್ರ ಮೇಲೆ ಕೂಡ ನಿಗಾ ಇಡಬೇಕನ್ನೋದು ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದ್ ಕಡೆ ಬಳ್ಳಾರಿಯಲ್ಲಿ ಈ ತರ ಪರಿಸ್ಥಿತಿ ಇದೆ. ಇನ್ನ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿ ಕೂಡ ಅಷ್ಟೇ ಗಾಲಿ ಜನಾರ್ದನ್ ರೆಡ್ಡಿ ಅವರ ವಿಧಾನಸಭಾ ಕ್ಷೇತ್ರ ಗಂಗಾವತಿ ಆಗಿರೋದ್ರಿಂದ ಅಲ್ಲಿ ಕೂಡ ಅಷ್ಟೇ ಸಾಕಷ್ಟು ಬ್ಯಾನರ್ಸ್ ಬಂಟಿಗಳನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಸಾಕಷ್ಟು ಯಾವುದೇ ಅನುಮತಿಗಳಿಲ್ಲದೆ ಸಾಕಷ್ಟು ಬ್ಯಾನರ್ಗಳನ್ನ ಹಾಕ್ತಾರೆ. ಅದು ಕೂಡ ನಾಳೆ ಒಂದಿನ ಈ ರೀತಿ ಘಟನೆ ಆಗ್ಬೋದು. ಮುನ್ನೆಚ್ಚರಿಕಾ ಕ್ರಮವಾಗಿ ಅಲ್ಲಿಗೆ ಆಯುಕ್ತರಾಗಿರ್ತಕ್ಕಂಥವ್ರು ಕೂಡ ಕ್ರಮ ತೆಗೆದುಕೊಳ್ಬೇಕು. ಇಲ್ಲಾಂದ್ರೆ ನಾಳೆ ದಿನ ಮತ್ತೆ ಇದೇ ರೀತಿ ಗಲಾಟೆಗಳಾಗಿ ಮತ್ತೆ ಸಮಸ್ಯೆ ಆಗಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗುತ್ತೆ, ಗಲಾಟೆಗಳಾಗುತ್ತೆ, ಬೇರೆ ಬೇರೆ ರೂಪಕ್ಕೆ ಅದು ಮುಂದುವರುತ್ತೆ ಅನ್ನೋದು ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗುತ್ತದೆ. ಗಣಿನಾಡು ಬಳ್ಳಾರಿಯಿಂದ ಡಾಕ್ಟರ್ ಗಿರೀಶ್ ಕುಮಾರ್ ಜಿ, ಬಳ್ಳಾರಿ.